ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನಿಮಿಷ ಅಂಗಡಿಗೆ ಹೋಗಿ ಬರ್ತೀನಿ. ಭೂಮಿಕಾ ನೀವು ಮಾತಾಡ್ತಾರೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಅರೆ ಒಂದು ನಿಮಿಷ, ಇಬ್ರು ಬೇಡ, ನಾನೇ ಹೋಗ್ತೀನಿ, ನೀವು ಕುತ್ಕೊಂಡು ಮಾತಾಡಿ. ಏನು ಬೇಕು? ಲಿಸ್ಟ್ ಒಳಗೆ ಇದೆ. ಮಕ್ಕಳಿಗೋಸ್ಕರ ಏನೂ ತರಬೇಡ. ಸರಿ ಆಯ್ತು. ಕಾಫಿ ಮಾಡ್ಕೊತೀನಿ. ಹಾ ಮತ್ತೆ ಅಮ್ಮ ಇನ್ನೇನು ಸಮಾಚಾರ? ಏನಿಲ್ಲಪ್ಪ, ನೀನೇ ಹೇಳಬೇಕು. ಅತ್ತೆ ಸಕ್ಕರೆ ಕಮ್ಮಿ, ನಂಗೆ ನೆನಪಿದೆ. ಮತ್ತೆ ಅಲ್ಲೆಲ್ಲರೂ ಚೆನ್ನಾಗಿದ್ದಾರಾ? ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ಏನಾಯ್ತತ್ತೆ? ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಹೇಳೋದಿತ್ತಾ? ಭೂಮಿಕಾ, ನಿಂಗೇನು ಅನ್ನಿಸ್ತಿಲ್ವಾ? ಯಾವುದ್ರ ಬಗ್ಗೆ? ನೀನು ಗುಂಡಿಗೆ ಸಪೋರ್ಟ್ ಮಾಡ್ತಿದೀಯಾ, ಅವನಿಗೆ ಬುದ್ಧಿ ಹೇಳೋದಕ್ಕಾಗಲ್ವಾ ನಿನಗೆ? ಅಲ್ಲ ಅತ್ತೆ, ಅವ್ರಿಗೆ ಸಪೋರ್ಟ್ ಮಾಡೋದೇ ನನ್ನ ಕರ್ತವ್ಯ ಅಲ್ವಾ? ಅದು ಅಲ್ಲದೆ ಅವ್ರು ಅಂಥದ್ದು ಏನು ಮಾಡಿದ್ದಾರೆ ಅಂತ ನಾನು ಬುದ್ಧಿ ಹೇಳಬೇಕು? ಚಿಕ್ಕಣ್ಣ ಗುಂಡಿಗೆ ಸಹಾಯ ಮಾಡೋಕೆ ಹೋದ್ರೆ ಗುಂಡು ಅದನ್ನು ನಿರಾಕರಿಸಿದಾನೆ. ಅದೇ ವಿಷಯವಾಗಿ ನೀನು ಚಿಕ್ಕಣ್ಣನ ಹತ್ರ ಜಗಳ ಮಾಡಿದೀಯ. ಯಾಕೆ? ಅವನು ಮೊದಲ ಥರ ಆಗಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ ಅಮ್ಮ? ಅತ್ತೆ, ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ. ಮತ್ತೆ ಅವ್ನು ಹೀಗಿರೋದೇ ನಿನ್ಗೆ ಓಕೆನಾ? ನಿನ್ನ ಮನಸ್ಸು ಒಪ್ಪುತ್ತಾ? ಅಲ್ಲ ಅತ್ತೆ, ಅವ್ರು ಈ ರೀತಿ ಇರೋದ್ರಲ್ಲಿ ತಪ್ಪೇನಿದೆ? ನನಗಂತೂ ಯಾವ ವ್ಯತ್ಯಾಸನೂ ಅನ್ನಿಸ್ತಿಲ್ಲ, ಯಾವ ಕೊರತೆನೂ ಅನ್ನಿಸ್ತಿಲ್ಲ. ನಾವೆಲ್ಲರೂ ಜೊತೆಲಿದ್ದೀವಿ, ಆರಾಮಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಇದಕ್ಕಿಂತ ಮನುಷ್ಯನಿಗೆ ಜೀವನದಲ್ಲಿ ಇನ್ನೇನು ಬೇಕತ್ತೆ? ನೋಡು, ಮತ್ತೆ ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ. ನಾನು ಅವನ ಹತ್ರನೇ ಮಾತಾಡಬೇಕು ಅಂತ ಬಂದೆ. ಆಮೇಲೆ ಅನ್ನಿಸ್ತು ಈ ವಿಷಯನ ನಿನ್ನ ಹತ್ರ ಮಾತಾಡಿದ್ರೆ ಅದು ಹೆಚ್ಚು ಸಮಂಜಸ ಅಂತ. ಅದಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ನೀನು ಅವನು ಒಂದೇ ಥರ ಅನ್ನಿಸ್ತಿದ್ದೀರಾ. ನೀನು ಅವನನ್ನು ಬಿಟ್ಕೊಡ್ತಾ ಇಲ್ಲ. ಏನೇ ಆಗಲಿ ಒಂದು ಸ್ವಲ್ಪ ಬುದ್ಧಿ ಹೇಳಬೇಕಲ್ಲಮ್ಮ. ಶಂಕದಿಂದ ಬಂದ್ರೇನೆ ತೀರ್ಥ. ನೀನು ಹೇಳಿದ್ರೆ ಅವನ ತಲೆಗೆ ಹೋಗುತ್ತೆ. ಅದಕ್ಕೆ ನೀನೇ ಮಾತಾಡೋದು ಒಳ್ಳೇದಮ್ಮ. ಅಲ್ಲ, ನನಗೇನೋ ಸಮಸ್ಯೆ ಅಂತಾನೆ ಅನ್ನಿಸ್ತಿಲ್ಲ. ಅಂದಮೇಲೆ ನಾನೇನಂತ ಹೇಳಿ? ಏನು ಹೇಳಲಿ ಅಂದರೆ, ಕ್ಯಾಬ್ ಓಡಿಸೋ ಕೆಲಸ ಸಾಕು ಅಂತ ಹೇಳು. ಮೊದಲಿನ ಹಾಗೆ ಒಂದು ಬಿಸ್ನೆಸ್ ಮಾಡಲಿ. ಅದರಲ್ಲಿ ಒಂದು ತಾಕತ್ತಿದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದು, ಕ್ಯಾಬ್ ಡ್ರೈವರ್ ಆಗಿ ಅಲ್ಲ. ಅದು ನನಗೆ ನೋಡೋಕ್ಕಾಗ್ತಿಲ್ಲವ. ಸಂಕಟ ಆಗುತ್ತೆ. ಡ್ರೈವರ್ ಕೆಲಸ ಕಮ್ಮಿ ಅಂತ ನಾನು ಹೇಳ್ತಿಲ್ಲ ಭೂಮಿಕಾ, ಆದರೆ ಅದು ಅವನಿಗಲ್ಲ ಅಷ್ಟೇ ನನ್ನ ವಾದ. ಈ ವಿಷಯ ನೀವೇ ಹೇಳಿ ಅತ್ತ ಪ್ಲೀಸ್. ಆ ವಿಷಯನ ನಾನೇ ಅವನಿಗೆ ಹೇಳೋ ಹಾಗಿದ್ರೆ ನಾನು ಯಾಕೆ ನಿನ್ನ ಹತ್ರ ಬಂದು ಮಾತಾಡ್ತಿದ್ದೆ ಹೇಳು? ನಾನು ಮಾತಾಡಿದ್ರೆ ಅದು ಬೇರೆ ರೀತಿ ಆಗುತ್ತೆ. ಅವ್ನು ಬೇಜಾರು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಿನಗೆ ಹೇಳ್ತಿದ್ದೀನಿ, ನೀನು ಮಾತಾಡಬೇಕು. ಎಷ್ಟೇ ಆದರೂ ನೀನು ಅವನ ಸಂಗಾತಿ. ನನಗಿಂತ ಹೆಚ್ಚಾಗಿ ನೀನು ಅವನ ಜೊತೆ ಸಮಯ ಕಳೆದಿದೀಯ. ಅದಕ್ಕಾಗಿ ಹೇಳ್ತಿದ್ದೀನಮ್ಮ, ನೀನು ಮಾತಾಡೋದೇ ಒಳ್ಳೇದು. ಅದೇ ನೋಡಿ, ನಿಮ್ಮ ದೃಷ್ಟಿಯಿಂದ ನೋಡಿದ್ರೆ ನೀವು ಹೇಳೋದು ಸರಿನೇ. ಬಟ್ ಪರ್ಸ್ನಲ್ ಆಗಿ ನನಗೇನು ಅನ್ಸುತ್ತೆ ಅಂದರೆ, ಅವ್ರು ಏನೇ ಕೆಲಸ ಮಾಡಿದ್ರು ನನಗೆ ಸಮಸ್ಯೆ ಇಲ್ಲ. ಅವರು ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು, ನೆಮ್ಮದಿಯಾಗಿರಬೇಕು. ಅದೇ ನನಗೆ ಬೇಕಿರೋದು. ನನಗೆ ನಂಬಿಕೆ ಇದೆ ಅತ್ತೆ, ಅವ್ರು ಯಾವ ಕೆಲಸ ಮಾಡಿದ್ರು ನನಗೆ, ನನ್ನ ಮಕ್ಕಳಿಗೆ ಯಾವ ಕೊರತೆನೂ ಮಾಡಲ್ಲ. ನಾನು ಯಾವ ವಿಷಯದನ್ನ ನಂಬಲು ಅದನ್ನು ಹೋಗಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆ ನನಗಾಗಲ್ಲ ಅತ್ತೆ. ಪ್ಲೀಸ್, ಈ ಭಾರನ ನನ್ನ ಮೇಲೆ ಹೊರಿಸ್ಬೇಡಿ ದಯವಿಟ್ಟು. ಇದು ನನ್ನಿಂದ ಆಗಲ್ಲ, ಸಾರಿ. ಇದೇನಿದು ಇಷ್ಟೊಂದು ಡೆಡಿಕೇಶನ್ ಇಂದ ಏನ್ ಬರೀತಿದ್ದೀರಾ? ಅಪ್ಪು ಹೋಮ್ವರ್ಕ್ ಮಾಡ್ತಿದ್ರಾ? ರೆಸಿಗ್ನೇಷನ್ ಲೆಟರ್. ರೆಸಿಗ್ನೇಷನ್? ಯಾಕೆ? ಯಾಕೆ ಅಂದರೆ ನಾನು ಡ್ರೈವರ್ ಕೆಲಸ ಮಾಡ್ತಾ ಇರೋದು ಬೇರೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಭೂಮಿಕಾ. ಹಾಗಾಗಿ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ. ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತ ಕೆಲಸ ಬಿಡ್ತಿದ್ರಾ? ಹಾಂ, ನಮ್ಮ ಸುತ್ತ ಇರೋರಿಗೆ ನಾವು ಮಾಡ್ತಾ ಇರೋದು ಇಷ್ಟ ಇಲ್ಲ ಅಂದಮೇಲೆ ನಾವು ಕೆಲಸ ಯಾಕೆ ಮಾಡಬೇಕು? ಬೇರೆ ಏನಾದರೂ ಕೆಲಸ ಮಾಡ್ತೀನಿ, ಅದರಿಂದ ಅವರು ಖುಷಿ ಪಡ್ತಾರೆ. ಹಾಗಾಗಿ ಈ ಕೆಲಸ ಬೇಡ. ಗೌತಮ್ ಅವರೇ, ನೀವು ಮುಂಚೆಯಿಂದನೂ ಹೀಗೇನೆ.
ಇನ್ನೊಬ್ಬರಿಗೋಸ್ಕರ ಮಿತಿ ಮೀರಿ ಯೋಚನೆ ಮಾಡ್ತೀರಾ, ಬೇರೆಯವ್ರ ಖುಷಿಗೋಸ್ಕರ ನಿಮ್ಮ ಖುಷಿನ ಸ್ಯಾಕ್ರಿಫೈ ಮಾಡ್ತೀರಾ. ನೋಡಿ, ನೀವು ಯಾವ ಕೆಲಸ ಬೇಕಾದರೂ ಮಾಡಿ, ಬಟ್ ಅದು ನಿಮ್ಮ ಡಿಸಿಷನ್ ಆಗಿರಬೇಕು. ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆಲಿ ನಿಲ್ತೀನಿ. ಏನು, ಯಾಕೆ ಹಾಗೆ ನೋಡ್ತಿದ್ದೀರಾ? ಭೂಮಿಕಾ, ಆನೆಸ್ಟಾಗಿ ಹೇಳಿ, ನಾನು ಮೊದಲಿನ ಗೌತಮ್ ದಿವಾನ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದೆಯಾ? ಹಾಗೇನಾದರೂ ಇದ್ದಿದ್ರೆ ನಾನೇ ಬಂದು ಹೇಳ್ತಿದ್ನಲ್ಲ, ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ನಾನು ಹಾಗೆ ಹೇಳಿಲ್ಲ ಅಂದಮೇಲೆ ನನಗೆ ಆ ಥರ ಆಸೆನೂ ಇಲ್ಲ, ರೈಟ್? ನನಗೆ ಬೇಜಾರಾಗಬಾರ್ದು ಅಂತ ನೀವು ಹೇಳ್ದೇನೆ ಇರ್ಬೋದಲ್ವಾ? ಅಲ್ಲ, ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಆ ಥರದ್ದು ಏನಾದರೂ ಆಸೆ ಇದೆಯಾ ಅಂತ. ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಗೌತಮ್ ಅವರೇ? ನಾನು ಮದುವೆ ಆಗಿದ್ದು ನಿಮ್ಮನ್ನು, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಸ್ಟೇಟಸ್ನ ಅಲ್ಲ. ಈ ನಿಮ್ಮ ಆಸ್ತಿ ಪಾಸ್ತಿ, ಕೀರ್ತಿ, ಅಂತಸ್ತು, ಮಣ್ಣು ಮಸಿ, ಇದು ಯಾವುದಂದರೆ ಯಾವುದು ನನಗೆ ಬೇಕಿಲ್ಲ. ನನಗದರ ಅಗತ್ಯನೂ ಇಲ್ಲ. ನನಗೆ ಬೇಕಿರೋದು ನೀವು. ನೀವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ನೀವು ಹಾರೋ ಹಕ್ಕಿ ಥರ ಫ್ರೀಯಾಗಿರಬೇಕು, ಸ್ವತಂತ್ರವಾಗಿರಬೇಕು. ನೀವು ನೀವಾಗಿರಬೇಕು, ಅದು ನನ್ನ ಆಸೆ. ನೋಡಿ, ಟಿಪಿಕಲ್ ಹೆಂಡತಿ ಥರ ನನ್ನ ಆತಂಕ, ನನ್ನ ಇನ್ಸೆಕ್ಯೂರಿಟೀಸ್ನ, ನನ್ನ ಚಿಂತೆನ ಬಂದು ನಾನು ನಿಮ್ಮ ಮೇಲೆ ಸುರಿಯಲ್ಲ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ನೀವು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ನನಗೆ ಗೊತ್ತು ನೀವು ಹಾಲಲ್ಲೇ ಹಾಕ್ತೀರಾ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೆ. ನೋಡಿ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನೀವು ಏನು ಬೇಕಾದರೂ ಮಾಡಿ, ಅದರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಬಟ್ ನಂದೊಂದು ಪುಟ್ಟ ರಿಕ್ವೆಸ್ಟ್. ಏನು? ನೀವೇನೇ ಮಾಡಿದ್ರು ಅದು ನಿಮಗೆ ಖುಷಿ ಕೊಡಬೇಕು, ನೀವು ಇಷ್ಟಪಟ್ಟು ಮಾಡಬೇಕು. ನಿಮ್ಮ ಖುಷಿನೇ ನನ್ನ ಖುಷಿ. ನಾನು ಇಷ್ಟಪಟ್ಟಿರೋದು ಈ ನಿಮ್ಮ ಮಗು ಅಂತ ಮನಸ್ಸು, ಅದನ್ನು ಮಾತ್ರ ಕಳ್ಕೊಬೇಡಿ. ಅದು ಬಿಟ್ಟು ನೀವೇನು ಬೇಕಾದರೂ ಮಾಡಿ, ನಾನು ನಿಮ್ಮ ಜೊತೆಯಲ್ಲೇ, ನಿಮ್ಮ ಪಕ್ಕದಲ್ಲೇ ನಿಲ್ತೀನಿ. ನಿಮ್ಮ ಹೆಜ್ಜೆ ಹಿಂದೆ ಹೆಜ್ಜೆ ಹಾಕಿ ನಡೀತೀನಿ. ಸಪ್ತಪದಿ ಅದಕ್ಕೆ ಅಲ್ವಾ ತುಳಿದಿರೋದು? ಹೌದಾ? ಹಾಗಿದ್ರೇನೆ ಗಂಡ ಹೆಂಡತಿ ಸಂಬಂಧಕ್ಕೆ ಒಂದು ಅರ್ಥ. ಇಲ್ಲ ಅಂದರೆ ಗಂಡ ಹೆಂಡತಿ ಅಂತ ಹೇಳ್ಕೊಳ್ಳೋ ಯಾವ ರೈಟ್ಸು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ, ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ. ಆ್ಯಂಡ್ ಮೇಕಿಂಗ್ ಮೀ ಫೀಲ್ ದಟ್ ಐ ಆಮ್ ದ ಲಕ್ಕಿಯೆಸ್ಟ್ ಹಸ್ಬೆಂಡ್. ಐ ಆಮ್ ದ ಲಕ್ಕಿಯೆಸ್ಟ್ ವೈಫ್. ಥ್ಯಾಂಕ್ ಯು. ಕಾಫಿ ಯಾರೋಗುತ್ತೆ ಕೊಡಿ. ಹಾಂ, ಒಲವಾಮೃತಧಾರೆ